ಏನಕ್ಕೆ ಗುರು ಗೋಚಾರ ಫಲ ನೋಡ್ಬೇಕು? ಚಂದ್ರ ನೋಡಬಾರ್ದ, ಸೂರ್ಯ ನೋಡಬಾರ್ದ, ಮಂಗಳ ನೋಡಬಾರ್ದ, ಬುಧ ನೋಡಬಾರ್ದ? ಏನಕ್ಕೆ ಗುರುವನ್ನು ನೋಡ್ತೇವೆ? ಗುರುವಿನ ಒಂದು ದೃಷ್ಟಿ ಶುಭಂ ಅಂತ ಹೇಳ್ತೇವೆ. ನೋಡುವ ಸ್ಥಾನ, ಇರುವ ಸ್ಥಾನಕ್ಕಿಂತ ನೋಡುವ ಸ್ಥಾನಕ್ಕೆ ವೃದ್ಧಿ ಮಾಡತಕ್ಕಂಥದ್ದು ಮಾಡುತ್ತೆ. ಶುಭ ಕಾರ್ಯಗಳಿಗೆ ಎಲ್ಲೆಲ್ಲಿ ಶುಭವಿದೆಯೋ ಅಲ್ಲಿ ಗುರು ಇರುತ್ತೆ. ಯಾವುದೇ ಶುಭ ಕಾರ್ಯ, ಅಪರ ಕಾರ್ಯ ಆದ್ರೂ ಕೂಡ ಗುರುಗಳಿದ್ದು ನಡೆಸ್ಕೊಡ್ತಾರೆ. ಗಮನಿಸಿ ನೋಡಿ, ವೈದಿಕ ಎಲ್ಲೆಲ್ಲಿದೆಯೋ ಅದು ಉಪನಯನ ಇರ್ಬೋದು, ಮುಂಜಿ ಇರ್ಬೋದು, ನಾಮಕರಣ ಇರ್ಬೋದು, ವಿವಾಹ ಇರ್ಬೋದು, ಶಾಂತಿ ಮುಹೂರ್ತ ಇರ್ಬೋದು, ಎಲ್ಲದಕ್ಕೂ ವಿದ್ಯಾರಂಭ, ಅನ್ನಪ್ರಾಶನ, ಷೋಡಶ, ಒಂದು 16 ಸಂಸ್ಕಾರಗಳು ಇದ್ದಾವೆ ನಮಗೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ 16 ಸಂಸ್ಕಾರಗಳು, ಹುಟ್ಟಿನಿಂದ ಸಾವಿನವರೆಗೂ. ಸಾವಿನ ನಂತರವೂ ಪ್ರತಿ ವರ್ಷ ನಾವೊಂದು ಅಪರ ಕಾರ್ಯ ಮಾಡ್ಕೋತೀವಿ. ಆ ಹಿರಿಯರ ಹೆಸರಿನಲ್ಲಿ ಒಂದು ಪಿತೃ ಕಾರ್ಯ, ಪಿತೃಶಾಂತಿ, ನಾರಾಯಣ ಬಲಿ, ಇವುಗಳೆಲ್ಲ ಮಾಡ್ಕೋತೇವೆ. ಸೊ ಷಷ್ಠಿ ಪೂರ್ತಿಯಿಂದ ಹಿಡಿದು ಒಂದ ಎರಡ ಮಾಡ್ಕೊಳ್ಳೋದು. ಯೋಚನೆ ಮಾಡಿ ನೋಡಿ, ಆ ಎಲ್ಲ 16 ಷೋಡಶೋಪಚಾರಗಳಿಗೆ, ಷೋಡಶ ಸಂಸ್ಕಾರಗಳಿಗೆ ಗುರುವೇ ಸರ್ವ ವಿದ್ಯಾನಾಂ, ಸರ್ವ ವಿದ್ಯೆಗಳಿಗೂ, ಸರ್ವ ಪೂಜೆಗಳಿಗೂ, ಸರ್ವ ಮಂತ್ರಗಳಿಗೂ ಬಂದು ನಿಂತ್ಕೊಳ್ತಕ್ಕಂಥದ್ದು. ಆ ಮಂತ್ರದ ಮುಖೇನ ನಮಗೊಂದು ಶಕ್ತಿ ತುಂಬಿಸ್ತಾರೆ. ಸೊ ಗುರು ಇದ್ರೇನೆ ಅದೊಂದು ಆನಂದ. ಒಬ್ಬ ವ್ಯಕ್ತಿಗಳ ನಾವು ನಮಸ್ಕಾರ ಮಾಡೋದು, ಗುರುವಿಗೆ, ಗುರುಪೀಠಕ್ಕೆ, ಆ ಒಂದು ಗುರುವಿನ ಅಂಶಕ್ಕೆ ಅಂತ ಹೇಳ್ತಾರೆ. ಕೆಲವೊಂದು ಸಮಯ ಬಾಲವಟು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಗುರುಪೀಠ ಅಲಂಕರಿಸಿರ್ತಾರೆ. ನಮಗಿಂತ ತುಂಬಾ ಚಿಕ್ಕವ್ರು ಇರ್ತಾರೆ. ಆದ್ರೆ ನಮ್ಗೆ ಅವ್ರಿಗೆ ನಮಸ್ಕಾರ ಹಾಕುವಾಗ ನಾವು ಒಂದು ಸ್ವಲ್ಪ ಹಿಂದೆಟ್ಟು ಹಾಕೋತು. ಕೆಲವರು, ತುಂಬಾ ಜನ, ಏನು ಆತ ಚಿಕ್ಕವನು ನಮಗಿಂತ ಅಲ್ಲ, ಆ ಸ್ಥಾನ ಅದರಲ್ಲಿ ಕುಳಿತುಕೊಳ್ತಿದ್ದ ಹಾಗೆಯೇ ದೇ ಬಿಕಮ್ ಗುರು, ಒಂದು ದೊರೆ.